ಸುದ್ದಿವಾಹಿನಿ. ನಾನು ಸುರೇಶ್ ಬಡಿಗೆ. ಕೃಷ್ಣ ಶ್ರೀ ಕಟ್ರಿ ಬನಕಿ ದೇವಿಯ ತಾಯಿ ನೂತನ ದೇವಸ್ಥಾನ ಕಳಸಾರೋಹಣ ಗಣಪತಿ ಸ್ಥಾಪನಾ ಕಾರ್ಯಕ್ರಮವಿರೋಚ ಅದ್ದೂರಿಯಾಗಿ ಈ ಕಾರ್ಯಕ್ರಮನ ಜನಪ್ರಿಯ ಶಾಸಕರು ಕೆ ನೇಮಿರಾಜ್ ನಾಯ್ಕ ಸರ್ ಮತ್ತು ವೇದಿಕೆ ಪ್ರಶಸ್ತಿ ಕೋಸೆ ಗಣ್ಯರು उद्घाटन कर रहे हैं। डॉक्टर काळम्मा ओबीसा आज एक बुक बिಡುಗಡೆ कर रहे हैं। श्री बंजारा समुदाय वेशभूषणದ महत्व ಈ ಪುಸ್ತಕ आज ಬಿಡುಗಡೆ ಬೇರೋಚ ತಾಂಡನಕಾಯಿ ಆಯ್ತು ಶ್ರೀ ಸಂತ ರೂಪಾಸಾದ್ ಮಹಾರಾಜ ಸುದೀರ್ಘವಾಗಿ ಅವರು ತಾಂಡೆಮೈ 3 ವರ್ಷಗಳ ಕಾಲ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಆನೆಕಲ್ಲು ತಾಂಡ ಗ್ರಾಮದಲ್ಲಿ ನೂತನ ದೇವಸ್ಥಾನ ಕಳಸ ಆರೋಹಣ ಹಾಗೂ ಶ್ರೀ ಮರಿಯಮ್ಮ ಮತ್ತು ಶ್ರೀ ಸೇವಾಲಾಲ್ ದೇವರುಗಳ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಿತು. ಉದ್ಘಾಟನೆಯನ್ನು ಕೆ ನೇಮಿರಾಜ್ ನಾಯಕ್ ಶಾಸಕರು ಹಗರಿಬೊಮ್ಮನಹಳ್ಳಿ ಮಾತನಾಡಿದರು ಮತ್ತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕಾಳಮ್ಮ ಬರೆದಿರುವ ಬಂಜಾರ ಸಮುದಾಯದ ವೇಷಭೂಷಣದ ಮಹತ್ವದ ಪುಸ್ತಕ ಬಿಡುಗಡೆ ಮಾಡಲಾಯಿತು ಹಾಗೂ ಶ್ರೀ ಭಗತ್ ಸೇವಾದಾಸ್ ಮಹಾರಾಜರ ಬರೆದಿರುವ ಶ್ರೀ ಸಂತ ರೂಪದಾಸ ಮಹಾರಾಜರ ಜೀವನ ಚರಿತ್ರೆ ಮತ್ತು ಭಜನಾ ಹಾಡುಗಳ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಕಾಳಮ್ಮ ಅವರು ಬರೆದಿರುವ ಪುಸ್ತಕದ ಬಗ್ಗೆ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಆನೇಕಲ್ ತಾಂಡದ ದೈವಸ್ಥರು, 19 ಬೆಡಗಿನ ಗಡ್ಡಿಯ ಯಜಮಾನರು, ಮದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಊರಿನ ಸಮಸ್ತ ಗುರು ಹಿರಿಯರು, ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು, ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ ಸದಸ್ಯರು ಮತ್ತು ಯುವಕರು ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸಿದರು. ಪತ್ರಕರ್ತರು ಶಿವಕುಮಾರ್ ಚೌಹಾಣ್, ಎಲ್ಪಿ, ಹಗರಿಬೊಮ್ಮನಹಳ್ಳಿ, ಸಿಡ್ಲುಗುಡುಗು ಸುದ್ದಿವಾಹಿನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಜಯನಗರ ಜಿಲ್ಲೆ ಬೊಮ್ಮನಹಳ್ಳಿ ತಾಲೂಕು ಆನೇಕಲ್ ತಾಂಡದಲ್ಲಿ ಭಕ್ತಾದಿಗಳೆಲ್ಲರೂ ಕೂಡ ಪಾಲ್ಗೊಂಡು ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಸೇವಾಲಾಲ ಮಂದಿರ ಹಾಗೂ ಮರಿಯಮ್ಮ ದೇವಿಯ ಶಿಲಾ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಗೋಪುರದ ಕಳಸಾರೋಹಣವನ್ನು ಗುರುಗಳ ಮುಖಾಂತರ ಮಾಡಿಸಿದ್ದಾರೆ. ಬಹಳ ಸಂತೋಷ. ಈ ಚಿಕ್ಕದಾಗಿರುವಂತ ತಾಣದಲ್ಲಿ ಚೊಕ್ಕವಾಗಿರುವಂತ ದೇವಾಲಯವನ್ನು ನಿರ್ಮಾಣ ಮಾಡಿ ಭಕ್ತಿಗೆ ಬೆರೆಯುವಂತ ತಾಂಡ ನಮ್ಮ ಆನೇಕಲ್ ತಾಂಡದ ಭಕ್ತಾದಿಗಳು ಆಗಿದ್ದಾರೆ ಅನ್ನುವಂತ ಮಾತು ಹೇಳ್ತಿದ್ದೇವೆ. ತಮಗೆಲ್ಲರಿಗೂ ಕೂಡ ಒಳ್ಳೆಯದು. ನನ್ನ ಹೆಸರು ಡಾಕ್ಟರ್ ಕಾಳಮ್ಮ. ನಾನು ಆನೇಕಲ್ ತಾಂಡ ವಿಜಯನಗರ ಜಿಲ್ಲೆ ಮತ್ತೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ನಿವಾಸಿ. ನಾನು ನಮ್ಮ ತಾಂಡದಲ್ಲಿ ದೇವಸ್ಥಾನಗಳ ಉದ್ಘಾಟನಾ ಕಾರ್ಯಕ್ರಮಗಳನ್ನ ನೆರವೇರ್ತಾ ಇದ್ರು. ಇಂದು ವೇದಿಕೆ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದಲ್ಲಿ ನಾನು ಬರ್ತಿರುವಂತಹ ಬಂಜಾರ ಸಮುದಾಯದ ವೇಷಭೂಷಣಗಳ ಮಹತ್ವ ಎನ್ನುವಂತ ಕೃತಿ ಬಿಡುಗಡೆ ಮಾಡಲಾಯಿತು. ಈ ಕೃತಿಯೊಳಗಡೆಗೆ ಬಂಜಾರ ಸಮುದಾಯದ ಅಲ್ಲಿ ಕಂಡುಬರುವಂತಹ ಈ ವಿಶೇಷ ವೇಷಭೂಷಣಗಳ ಮಹತ್ವಗಳನ್ನ ಮತ್ತು ಅದರ ಇತಿಹಾಸವನ್ನ ಬೇರೆ ಬೇರೆ ಚರಿತ್ರೆಗಳ ಹಿನ್ನೆಲೆ ಒಳಗಡೆ ಇಟ್ಕೊಂಡು ಆ ಪುಸ್ತಕವನ್ನ ಚರಿತ್ರೆ ಮತ್ತು ನಮ್ಮ ಸಂಸ್ಕೃತಿ, ಸಮಾಜ ಇವುಗಳನ್ನ ಮುಂದಿಟ್ಕೊಂಡು ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ನಮ್ಮ ಅಧ್ಯಯನಕ್ಕೆ ಬೇಕಾದಂತಹ ಮಾಹಿತಿಗಳು ಪುಸ್ತಕದಲ್ಲಿ ನಾನು ವಿವರಿಸಲಾಗಿದ್ದು.